ಹೋದ ಸಲ ಕೂಡ ಇದು PSI ಎಕ್ಸಾಮ್ KE ಅವರು ಕಂಡಕ್ಟ್ ಮಾಡಿದ್ರು ರಿಕ್ರೂಟ್ಮೆಂಟ್ ಭಾಳ ಚೆನ್ನಾಗಿ ಆಗಿತ್ತು. ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಈಗ ಕಾನ್ಸ್ಟೇಬಲ್ದು ಕೂಡ ರಿಕ್ರೂಟ್ಮೆಂಟ್ ಬಗ್ಗೆ KE ಅವರು ಕೊಟ್ಟಿದ್ದೀನಿ. ಅವರು KE ಅವರಿಗೆ ಭಾಳ ನಾನು ನೋಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ. ಮತ್ತು ಅವರಿಗೆ ಅನುಭವ ಕೂಡ ತುಂಬ ಇದೆ. ಪ್ರತಿ ಸಲ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಐ ಹೋಪ್ ಏನಾದರೂ ಪ್ರಾಬ್ಲಮ್ ಬರಲ್ಲ ಆ್ಯಂಡ್ ದೇ ವಿಲ್ ಕಂಡಕ್ಟ್ ಇಟ್ ವೆರಿ ವೆಲ್. ಸರ್, ಈಗ ಮಾನಿಟರಿಂಗ್ ಸೆಂಟರ್ಗೆ ಭೇಟಿ ಕೊಟ್ಟಿದ್ರಿ ಸರ್. ಈಗ ಗುಲ್ಬರ್ಗ, ಬೆಂಗಳೂರು ಸೇರಿದಂತೆ ಬೇರೆ ಮೇನ್ ಸೂಕ್ಷ್ಮ ಎಕ್ಸಾಮ್ ಸೆಂಟರ್ಗಳೇನಿದೆ ಅದೆಲ್ಲವನ್ನು ಕೂಡ ಈಗ ನಿಗಾ ವಹಿಸ್ತಾ ಇದ್ದಾರೆ. ಸೊ ನೀವು ನೋಡಿದ ಹಾಗೆ ನನ್ನ ಫಸ್ಟ್ ಕ್ಲಾಸ್ ಸಿಸ್ಟಮ್ ಇದೆ, ಭಾಳ ಚೆನ್ನಾಗಿ ಸಿಸ್ಟಮ್ ಇದೆ. ಅದೇ ಥರ ನಮ್ಮ SPI ಆಫೀಸಲ್ಲಿ ಕೂಡ ಒಂದು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ನಾವು. ಎಲ್ಲ ಅಲ್ಲಿ ಕೂಡ ವಾಚ್ ಮಾಡ್ತಾ ಇದ್ದಾರೆ. ಮಲ್ಟಿಪಲ್ ವಾಚ್ ಇದೆ, ಇಲ್ಲಿದೆ ಅಲ್ಲಿ ಇದೆ. ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರಯಾಸ ಮಾಡ್ತೀವಿ ಚೆನ್ನಾಗಿ ಕೆಲಸ ಮಾಡಿ ಅದು ಕಂಡಕ್ಟ್ ಮಾಡಲಿಕ್ಕೆ. ದಟ್ ಇಸ್ ಹೋಪ್ ಫಾರ್ ದ ಬೆಸ್ಟ್. ಯಾಕೆಂದರೆ ಸುಮಾರು 4,991 ಪೋಸ್ಟ್ ಇದೆ. ಸೊ ಒಳ್ಳೆ ಹುಡುಗರು ನನಗೆ ಸಿಕ್ಕಲಿ, ಅದಕ್ಕೆ ನಮಗೆ ಆಸೆ ಇದೆ. ಈಗ ಸರ್, ಎಕ್ಸಾಮ್ ಸೆಂಟರ್ಗಳಲ್ಲಿ ಕೂಡ ಈ ಫ್ಯಾಕಲ್ಟಿಗಳು ಕೂಡ ಆಗ್ಬೋದಾ ಸರ್? ಅಂದರೆ ಒಂದೇ ಕಡೆ ನಿಂತರೆ, ಒಂದೇ ಕಡೆ ಕುಂತ್ರೆ, ಅಥವಾ ಏನಾದರೂ ಡೌಟ್ಸ್ ಬಂದರೆ ತಕ್ಷಣಕ್ಕೆ ಇಲ್ಲಿಂದ ಅವ್ರಿಗೆ ಹೇಗೆ ರೀಚ್? ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಕಂಪ್ಲೀಟ್ಲಿ ಅವ್ರದ್ದು ಡೊಮೇನ್ ಇದೆ, KE ಅವ್ರದ್ದು. ಎನಿವೆ ನಾವು ಕೂಡ ನಿಗಾ ಇಟ್ಕೊಂಡಿದ್ದೀವಿ, ಯಾಕೆಂದರೆ ನಮ್ಮ ಎಕ್ಸಾಮ್ ಇದೆ. ನಾವು ಸುಮ್ಮನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ KE ಅವ್ರನ್ನ ಕೊಟ್ಟ ನಂತರ ನಾವೇನು ನೋಡಲಿಕ್ಕೆ ಹೋಗಲ್ಲ, ಆ ಥರ ಏನಿಲ್ಲ. ನಾವು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ನಮ್ಮದು ಇರುತ್ತೆ, ಎಂಟ್ರಿ ಎಕ್ಸಿಟ್ ಮತ್ತು ಎಲ್ಲ ನಮ್ಮದು ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಮತ್ತು ಇವತ್ತಿನ ಮಾತು ಇಲ್ಲ, ಪ್ರತಿ ರವಿವಾರ ಒಂದು ಎಕ್ಸಾಮ್ ಇದೆ. ಸೊ ಒಂದು ಸಲ ಸಿಸ್ಟಮ್ ಡೆವಲಪ್ ಆದ ನಂತರ, ಸೆಟ್ ಆದ ನಂತರ ಇನ್ನು ಫ್ಯೂಚರಲ್ಲಿ ಕೂಡ ಅದೇ ಥರ ನಡೀತೀವಿ ನಾವು. ಆದರೆ ನಿಗಾಕ್ಕೆ ಬಂದರೆ ನಾವು ಕ್ರಮ ತಗೊಳ್ತೀವಿ. ಲೋಕಲ್ ಇಮಿಡಿಯೇಟ್ಲಿ ಅವರು, ಇನ್ಫ್ಯಾಕ್ಟ್ ನಾನು ನೋಡ್ತಾ ಇದ್ದೀನಿ, ಇಮಿಡಿಯೇಟ್ಲಿ ಅವರು DC ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಮಸ್ಯೆ ಬಂದರೆ ಅವರು ಚೆನ್ನಾಗಿದೆ ಸಿಸ್ಟಮ್. ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬಂದರೆ ತಕ್ಷಣ ಅದು ಬಂದುಬಿಡ್ತದೆ. ಮತ್ತು ಅದೇ ಮಾತ್ರ ಇಲ್ಲ, ನಾವು ಇನ್ಫ್ಯಾಕ್ಟ್ ರೆಕಾರ್ಡಿಂಗ್ ಇರೋದ್ರಿಂದ ಬೈ ಚಾನ್ಸ್ ನಂತರ ಕೂಡ ಗಮನಕ್ಕೆ ಬಂದರೆ ನಾವು ಕ್ರಮ ತಗೋಬಹುದು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ವಿಡಿಯೋ ರೆಕಾರ್ಡಿಂಗ್. ವಿದ್ಯಾರ್ಥಿಯಂತೆ ಎಷ್ಟು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಸೆಂಟರಲ್ಲಿ ಆಗ್ತದೆ ಮತ್ತು ವೆಬ್ಕಾಸ್ಟಿಂಗ್ ಹೇಳೋದಾದ್ರೆ? ಇವತ್ತು 3,991 ಸಿವಿಲ್ ಪೊಲೀಸಿಗೆ HK ಮತ್ತು ನಾನ್ HKಗೆ ರಾಜ್ಯಾದ್ಯಂತ ಪರೀಕ್ಷೆ ನಡೀತಿದೆ. ಬೆಳಿಗ್ಗೆ 884 ಪರೀಕ್ಷಾ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ 10:30ಯಿಂದ ಪರೀಕ್ಷೆ ಶುರುವಾಗುತ್ತೆ. ಒಟ್ಟು 3,77,000 ಅಭ್ಯರ್ಥಿಗಳು ನಾನ್ HKಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಬೆಳಿಗ್ಗೆ ಎಷ್ಟು ಜನ ಪರೀಕ್ಷೆಗೆ ಬರ್ತಾರೆ ಅನ್ನೋದು 10:30 ನಂತರ ನಮಗೆ ಗೊತ್ತಾಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಸ್ವತಃ ಎಲ್ಲ ಜಿಲ್ಲೆಗಳು ಮತ್ತು SPಗಳು DCಗಳಿಗೆ VC ಮಾಡಿ ಬಹಳ ಸ್ಟ್ರಿಕ್ಟಾಗಿ ಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ನಿರ್ದೇಶನವನ್ನು ನೀಡಿದ್ರು. ಅದರಂತೆ ಎಲ್ಲ ತಯಾರಿ ಆಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಕೆಲವು ಕಡೆ ಸ್ವಲ್ಪ ಫೇಶಿಯಲ್ ರೆಕಗ್ನೈಸೇಷನ್ ಸ್ಲೋ ಇದೆ ಇದೆಲ್ಲ, ಬಟ್ ಸಮಯ ನಮಗೆ 10:30 ಇರೋದ್ರಿಂದ ಏನು ತೊಂದರೆ ಇಲ್ಲ, ನಮ್ಮವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆಯ್ದ ಕೆಲವು ಕಲಬುರಗಿ ರೀಸನ್ನಿನ ಆಯ್ದ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳು ಹಾಗೂ ಬೆಂಗಳೂರಿನ ಎಲ್ಲ ಪರೀಕ್ಷಾ ಕೇಂದ್ರಗಳದ್ದು ಜಾಮರ್ಗಳನ್ನ ಕ್ಲಾಸ್ ರೂಮ್ಗೆ ಅಳವಡಿಸಿದ್ದೀವಿ. 100% ಪ್ರಾಪರ್ ಫಿಸ್ಕಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇದ್ದಾರೆ. ಪ್ರತಿ ಕ್ಲಾಸ್ ರೂಮಲ್ಲಿ CCTV ಹಾಕಿ ಕಾಲೇಜಲ್ಲಿ ಸಹ ಮಾನಿಟರ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಾವು ಬೆಂಗಳೂರು ಮತ್ತೆ ಕಲಬುರಗಿ ರೀಸನ್ ಕೆಲವು ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳನ್ನ ನಾವು ಸಹ ಇಲ್ಲಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಸರ್, ಮಳೆ ಆಗ್ತಾ ಇದೆ, ಕೆಲವೊಂದು ಕಡೆ ಅಭ್ಯರ್ಥಿಗಳು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏನಾದ್ರು ಪರ್ಯಾಯ ವ್ಯವಸ್ಥೆ ಏನಾದರೂ ಆಗಿದೆಯಾ? ಎಷ್ಟು ಜನ ಹೋಗಕ್ಕಾಗಿಲ್ಲ, ಅದೇನಾದ್ರು ಮಾಹಿತಿ? ಈಗ ಎಷ್ಟು ಜನ ಹೋಗಕ್ಕಾಗಿಲ್ಲ ಅನ್ನೋದು ನಮಗೇನು ಮಾಹಿತಿ ಇಲ್ಲ. ಬಟ್ ಆದರೆ ಈ ತರ ಮಳೆಗಾಲ ಇದೆ ಅನ್ನುವಂಥದ್ದಕ್ಕಿಂತ KE ಅವರು ಈ ಬಾರಿ ಒಂದೇನು ಪ್ರಯತ್ನ ಮಾಡಿದ್ವಿ ಅಂದರೆ 10 ಡೇಸ್ ಮೊದಲು ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ನೋಂದಣಿ ಮಾಡಿರುವ ಮೊಬೈಲ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿದ್ರು. ಏನಂತ, ನಿಮ್ದು ದಿನಾಂಕ 2ನೇ ತಾರೀಕು ನಡೆಯುವಂತ ಪರೀಕ್ಷೆ ಇಂಥ ಜಿಲ್ಲೆನಲ್ಲಿ ಇದೆ, ತಾವು ಅಗತ್ಯ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅಕಾಮಿಡೇಷನ್ದು ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಪರೀಕ್ಷಾ ಕೇಂದ್ರದ ವಿವರವನ್ನು ನಾವು ಒಂದು 2-3 ಡೇಸ್ ಮೊದಲು ಮಾತ್ರ ಹೇಳ್ತೀವಿ ಅಂತ ನಾವು ಎಲ್ಲರಿಗೂ ಹೇಳಿದ್ವಿ. ಹಾಗಾಗಿ ಬಹುತೇಕ ವಿದ್ಯಾರ್ಥಿಗಳು ನೋಡಿ, ಲೈಫಲ್ಲಿ ಪರೀಕ್ಷೆ ಬರೆದು ನಾಳೆ ಒಂದು ಜವಾಬ್ದಾರಿಯುತ ಹುದ್ದೆ ಅಲಂಕರಿಸುವಂತವರು 10 ದಿವಸದ ಮೊದಲು ಇಂಥ ಜಿಲ್ಲೆಗೆ ನಿಮ್ದು ಪರೀಕ್ಷಾ ಕೇಂದ್ರ ಇದೆ, ತಾವು ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ನಾವು ಹೇಳಿದೀವಿ. ಇದಕ್ಕಿಂತ ಬೇರೆ ಏನ್ ಮಾಡ್ಲಿಕ್ಕಾಗುತ್ತೆ? ಮತ್ತೆ ಆ ಜಿಲ್ಲೆ ಒಳಗಡೆ ಯಾವ ಸೆಂಟರ್ ಅನ್ನುವಂಥದ್ದು 3 ಡೇಸ್ ಮೊದಲು ಹೇಳಿದೀವಿ. ಅದೇನು ಬೇಕಾಗಲ್ಲ ಅವರಿಗೆ. ಬಟ್ ಆ ಜಿಲ್ಲೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಅವ್ರು ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡೇನೆ 10 ದಿವಸದ ಮೊದಲು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮೆಸೇಜ್ ಕಳಿಸಿದ್ವಿ.
ಹಾಗಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಟೋಟಲ್ ಎಷ್ಟು ಕಮಾಂಡ್ ಸೆಂಟರ್ಸ್ ಇದೆ ಸರ್ ಓವರ್ ಆಲ್? ಎಲ್ಲಾ ಜಿಲ್ಲೆಗಳಲ್ಲಿ SP ಅವರು ಮತ್ತೆ DC ಅವರು ಕಮಾಂಡ್ ಸೆಂಟರ್ ಮಾಡಿ ಆ ಜಿಲ್ಲೆ ಮಾನಿಟರ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ನಾವು ವಿಶೇಷವಾಗಿ KE ನಲ್ಲಿ ಸಹ ಒಂದು ಕಮಾಂಡ್ ಸೆಂಟರ್ ಅಂತಂದ್ರೆ CCTV ಲೈವ್ ಮಾನಿಟರಿಂಗ್ ಮಾಡುವಂತದ್ದು ನಾವು ಮಾಡ್ತೀವಿ. ಓಕೆ ಸರ್, KEಗೆ ಇವಾಗ ಸರ್ಕಾರಿ ಎಕ್ಸಾಮ್ಸ್ ಅನ್ನ ನಡೆಸುವಂತದ್ದು ನೇಮಕಾತಿ ಸಂಪೂರ್ಣ ಜವಾಬ್ದಾರಿಯನ್ನ ಕೊಟ್ಟಿದೆ. ಈ ವಿಚಾರವಾಗಿ ಹೇಳೋದಾದ್ರೆ ನೋಡಿ, ಆಕ್ಚುಲಿ ಹಿಂದೆ ನಮ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಪರೀಕ್ಷಾ ಏಜೆನ್ಸಿಯಾಗಿ ಕೆಲಸ ಮಾಡ್ತಿತ್ತು. ಪರೀಕ್ಷೆ ಮಾಡಿ ಸೆಲೆಕ್ಷನ್ ಲಿಸ್ಟ್ ಮಾಡುವಂಥದ್ದಕ್ಕೆ ಕೆಲವು ಬಾರಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ರಿಜೆಕ್ಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೆಲವರು ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ಏನು ಹೇಳಿದ್ರು, ಇಲ್ಲ ನೀವು ಎಕ್ಸಾಮಿನೇಷನ್ ಅಷ್ಟೇ ಮಾಡಿ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು, ನೀವು ಸೆಲೆಕ್ಷನ್ ಲಿಸ್ಟ್ ಮಾಡೋದಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ರಿಜೆಕ್ಟ್ ಮಾಡುವಂಥದ್ದು ಸೂಕ್ತ ಅಲ್ಲ ನಿಮ್ದು ಅಥಾರಿಟಿಯಿಂದ. ಅದಕ್ಕೆ ಸರ್ಕಾರ ಇದರಿಂದ ಏನಾಗ್ತಿತ್ತು, ನಾವು ಎಕ್ಸಾಮ್ ಮಾಡಿ ಬೇರೆ ಡಿಪಾರ್ಟ್ಮೆಂಟ್ಗೆ ಕೊಡ್ತಿದ್ವಿ, ಅಲ್ಲಿ ತುಂಬಾ ಡಿಲೇ ಆಗ್ತಿತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ, ಮತ್ತೆ ಎಕ್ಸ್ಪರ್ಟೈಸ್ ಇರ್ತಿರ್ಲಿಲ್ಲ ಈ ಕಾರಣಕ್ಕೆ. ಅದಕ್ಕೆ ಸರ್ಕಾರ ನಮಗೆ ಆ ಅಧಿಕಾರ ಸಹ ಕೊಟ್ಟಿದೆ. ನೇಮಕಾತಿ ಇನ್ನೂ ಸ್ಪೀಡ್ ಆಗುತ್ತೆ ಅಂತ ಹೇಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್.